ನಾಡಿನ ಸಮಸ್ತ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮುದ್ರ ಮಂಥನದಲ್ಲಿ ಶಿವನು ವಿಷವನ್ನ ಕುಡಿದು ನೀಲಕಂಠನಾದಂಥ ದಿನವನ್ನ ಶಿವರಾತ್ರಿಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇಂದು ಬೆಳಗಿನ ಜಾವ ಎಲ್ಲರೂ ಮುಂಚಾನೆ ಎದ್ದು ದೇಹ ಹಾಗೂ ಮನಸ್ಸನ್ನು ಶುಚಿಗೊಳಿಸಿ ಶಿವನ ದರ್ಶನಕ್ಕೆ ಗಂಗಾಧರೇಶ್ವರನ ಸನ್ನಿಧಿಗೆ ಬಂದಂಥ ಸಾವಿರಾರು ಭಕ್ತರ ಸಾಕ್ಷಿಯಲ್ಲಿ ಇವತ್ತು ನಾವು ಗಂಗಾಧರೇಶ್ವರನ ದರ್ಶನವನ್ನು ಪಡೆದುಕೊಳ್ತಾ ಇದ್ದೀವಿ. ಹಾಗಾದರೆ ಮೊದಲಿಗೆ ಬನ್ನಿ ಗಂಗಾಧರೇಶ್ವರನ ದರ್ಶನವನ್ನು ಪಡೆದುಕೊಳ್ಳೋಣ. ನಾಡಿನೆಲ್ಲೆಡೆ ಶಿವರಾತ್ರಿಯ ಸಂಭ್ರಮ. ನಾವಿವತ್ತು ಆರ್ ಟಿ ನಗರದ ಗಂಗಾಧರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿಗ ನಮ್ಮ ಜೊತೆಗೆ ಇಲ್ಲಿನ ಆಡಳಿತ ಮಂಡಳಿಯಲ್ಲಿರುವವರು ನಮ್ಮ ಜೊತೆಗಿದ್ದಾರೆ. ಅವರು ನಾಡಿನ ಸಮಸ್ತ ವೀಕ್ಷಕರಿಗೆ ಶಿವರಾತ್ರಿಯ ಶುಭಾಶಯಗಳನ್ನು ಕೋರಲಿದ್ದಾರೆ. ಈ ವರ್ಷ ಅವರ ಸಂಭ್ರಮ ಹೇಗಿದೆ ಅಂತ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ಶಿವರಾತ್ರಿಯ ಸಂಭ್ರಮ ಹೇಗೆ ನಡೆಸ್ತಾ ಇದ್ದೀರಾ? ಈ ಒಂದು ಶಿವರಾತ್ರಿಯ ಶುಭಾಶಯಗಳೆಲ್ಲರಿಗೂ. ಅದೇ ರೀತಿ ಈ ವರ್ಷ ನಮ್ಮ ಈ ಗಂಗಾಧರೇಶ ದೇವಸ್ಥಾನ ಆಟಿನಗರದಲ್ಲಿದೆ. ಈ ದೇವಸ್ಥಾನ ಸುಮಾರು 35 ವರ್ಷದಿಂದ ಸತತವಾಗಿ ಶಿವರಾತ್ರಿನ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಸುಮಾರು ಫಸ್ಟು ಈ ದೇವಸ್ಥಾನಕ್ಕೆ ಒಂದು 10 ಜನದಿಂದ ಸ್ಟಾರ್ಟಾಗಿ ಇವಾಗ 22,000 ಜನ ಅಷ್ಟು ಜನ ಬಂದು ಭಕ್ತಾದಿಗಳು ಆ ಶಿವನ ಪಾತ್ರೆಗೆ ಬಂದು ದೇವರ ಒಂದು ಭಕ್ತಿಗೆ ಪಾತ್ರರಾಗಿ ಹೋಗ್ತಾ ಇದ್ದಾರೆ. ಇದೇ ರೀತಿ ವರ್ಷ ನಾವು ವಿಜೃಂಭಣೆಯಿಂದ ಈ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ಸುಮಾರು ಈ ಶಿವನ ದೇವಸ್ಥಾನ ಪಕ್ಕದಲ್ಲಿ ಇದು ಬಾಬಾ ದೇವಸ್ಥಾನ ಒಂದು ಇದೆ. ಇಲ್ಲಿ ಸಹ ಪ್ರತಿ ಗುರುವಾರ ಒಂದು 10,000 ರಿಂದ 15,000 ಜನ ಬರ್ತಾರೆ. ಆ ಅಷ್ಟು ಜನಕ್ಕೂ ಅನ್ನದಾಸೋಹ ಇರ್ತದೆ. ಶಿವರಾತ್ರಿಯಲ್ಲಿ ಶಿವನ ದೇವಸ್ಥಾನದಲ್ಲಿ ಸೋಮವಾರ ದಿವಸ ಅನ್ನದಾಸೋಹ ಹಮ್ಮಿಕೊಂಡು ಮತ್ತು ಹೊಸದಾಗಿ ಬಂದವರಿಗೆ ಹೊಸದಾಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಪ್ರೇರೇಪಣೆ ಮಾಡ್ಕೊಂಡವ್ರಿಗೆ ಭಾಳಷ್ಟು ಒಳ್ಳೆಯದಾಗಿದೆ ಅಂತ ಒಂದು ಭಕ್ತಾದಿಗಳ ಒಂದು ಅಭಿಪ್ರಾಯ. ಅದರಿಂದ ನಾವು ಕಮಿಟಿಯವರೆಲ್ಲ ಸೇರಿಕೊಂಡು ಈ ದೇವಸ್ಥಾನದ ಆರ್ ಕೃಷ್ಣಪ್ಪ ಅವರು ಮಾಜಿ ಮಂತ್ರಿ, ಅವರು ಅಧ್ಯಕ್ಷರು, ನಾನು ಉಪಾಧ್ಯಕ್ಷರು, ಮತ್ತು ರಾಮಮೂರ್ತಿ ಮತ್ತು ಮಂಜಣ್ಣವರು ಇವರೆಲ್ಲ, ನಾರಾಯಣ ಸ್ವಾಮಿ, ರಾಮ್ ಮೋಹನ್ ಇವರೆಲ್ಲ ನಮ್ಮ ಕಮಿಟಿ ಮೆಂಬರ್ ಸೇರಿಕೊಂಡು ವರ್ಷ ವಿಜೃಂಭಣೆಯಿಂದ ಈ ಶಿವರಾತ್ರಿ ಆಚರಿಸ್ತಾ ಇದ್ದೀವಿ ಮೇಡಮ್. ಈ ವರ್ಷ ಶಿವರಾತ್ರಿ ವಿಶೇಷ ಏನು ಅಂತ, ವರ್ಷದಿಂದ ಏನಾದರೂ ಒಂದು ವಿಶೇಷವಾಗಿ ಆಚರಣೆಗಳು ನಡೀತಾ ಇರುತ್ತೆ. ಈ ವರ್ಷದ ಶಿವರಾತ್ರಿಯ ಇಲ್ಲಿಯ ವಿಶೇಷತೆ ಏನು? ಈ ವರ್ಷ ನಾವು ಬೆಳಗ್ಗೆ ಇಂದ ಅದು ರುದ್ರಾಭಿಷೇಕ ನಡೀತದೆ. ಅದಾದ ನಂತರ ಸತತವಾಗಿ ಅಭಿಷೇಕ ನಡೀತಾ ಇರ್ತದೆ. ಸಾಯಂಕಾಲ ಯಾಮ ಪೂಜೆ ನಡೀತದೆ, 4 ಯಾಮ ಪೂಜೆ ನಡೀತದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ, ಭರತನಾಟ್ಯ ಇದೆ, ಮತ್ತು ಸುಗಮ ಸಂಗೀತ ಇದೆ, ಮತ್ತು ಹರಿಕತೆ ಇದೆ, ಭಕ್ತಿಗೀತೆಗಳಿದೆ. ಇದೇ ಥರ ಇಡೀ ರಾತ್ರಿ ವಿಜೃಂಭಣೆಯಿಂದ ಭಕ್ತಾದಿಗಳು ಬಂದು ಈ ದೇವರ ಶಿವನ ಒಂದು ಆರಾಧನೆಯನ್ನು ನೋಡಿಕೊಂಡು ಭಕ್ತಾದಿಗಳು ಭಕ್ತಿಯಿಂದ ಹೋಗ್ತಾರೆ. ಮತ್ತು ಅದೇ ರೀತಿ ಜಾಗರಣೆ ಸಹ ಇಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಜಾಗರಣೆಯೂ ಇರ್ತಾರೆ. ಹರಿಕತೆಯೂ ನಡೀತಿದೆ ರಾತ್ರಿ ಇಡೀ. ಮತ್ತು ಬೆಳಗ್ಗೆ ಮಹಾಮಂಗಳಾರತಿ ಆದಮೇಲೆ 4 ಯಾಮ ಪೂಜೆ ಆದಮೇಲೆ ಭಕ್ತಾದಿಗಳಿಗೆ ಅನ್ನದಾಸೋಹ ಇರ್ತದೆ, ಮಹಾಮಂಗಳಾರತಿ ಇದೆ. ಬೆಳಗ್ಗೆ 8:30ವರೆಗೂ ಇರ್ತದೆ ನಾಳೆ. ಹೌದು ಮೇಡಮ್. ಅದೇ ರೀತಿ ಈ ವರ್ಷದ ರಾತ್ರಿಯ ಜಾಗರಣೆಗೆ ಏನೆಲ್ಲ ವಿಶೇಷವಾಗಿ, ಅಂದರೆ ಇಷ್ಟು ವರ್ಷಕ್ಕಿಂತ ವಿಭಿನ್ನವಾಗಿ ಈ ವರ್ಷ ಏನನ್ನ ಜಾಗರಣೆಯಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ? ವರ್ಷ ನಾವು ಮಾಡ್ತಾ ಇರ್ತಾರ ಜಾಗರಣೆ ಶಿವನಿಗೆ ಒಂದೇ ಅಭಿಷೇಕ ಪ್ರಿಯ ಶಿವ. ಅದರಿಂದ ಪ್ರತಿ ವರ್ಷವೂ ಜನ ಜಾಸ್ತಿ ಬರ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಆಗುವ ಅಲಂಕಾರ ಮತ್ತು ಜನ ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಮಾಧ್ಯಮದವರು ಬಂದು ನಮ್ಮ ದೇವಸ್ಥಾನವನ್ನು ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಜನಗಳು ಬರೋ ಥರ ಮಾಡ್ತಾರೆ. ನಿಮ್ಮ ಕೂಟಾದ್ರಿ ಟಿವಿಯವರು, ವ್ಯವಸ್ಥಾಪಕರು ಸೂರ್ಯವರು, ಅವ್ರಿಗೆಲ್ಲರಿಗೂ ನಾವು ಧನ್ಯವಾದ ಅರ್ಪಿಸ್ತೀವಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಅಲ್ಲ, ಪುಟಾಣಿಯ ಮನಸ್ಸು ಎಷ್ಟು ಮುಗ್ಧ, ಅದರ ರೀತಿಯಲ್ಲಿ ಪುಟಾಣಿಯ ಈ ಶುಭಾಶಯ ಎಲ್ಲರ ಜನ ಮನ ತಲುಪಲಿ ಅಂತ ಆಗ್ರಹಿಸುತ್ತಾ, ಸರ್, ವರ್ಷ ನೀವು ಈ ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ಬರ್ತಾ ಇರ್ತೀರಾ? ನಮಸ್ತೆ ಮೇಡಮ್. ಮೊದಲನೇದಾಗಿ ಮಾನವ ಕುಲಕ್ಕೆ ಮಹಾಶಿವರಾತ್ರಿ ಹಬ್ಬದ
ಶುಭಾಶಯಗಳನ್ನು ಕೋರ್ತಾ ಸಕಲ ಜೀವಿ ಸಂಪನ್ನರು ಸುಖವಾಗಿ ಶಾಂತವಾಗಿ ನೆಮ್ಮದಿಯಾಗಿ ಬಾಳಲಿ ಅಂತ ನಮ್ಮ ಈ ಒಂದು ಸನ್ನಿಧಾನದಲ್ಲಿ ನಾನು ಭಗವಂತನಲ್ಲಿ ಪ್ರೇರಣೆ ಮಾಡ್ಕೊತ ಎಲ್ರಿಗೂ ಈ ಶಿವ ಜಗದೊಡೆಯ ಅಂತ ಹೇಳ್ತೀವಿ ನಾವು ಶಿವನ. ಈ ಶಿವ ಪರಮಾತ್ಮ ಎಲ್ಲರಿಗೂ ಸುಖ ಸಂಪತ್ತು ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಮೊದಲಾಗಿ ಕೋರ್ಕೊಳ್ತಾ ಇಲ್ಲಿ ಭಾಳ ವಿಶೇಷವಾದಂಥ ಒಂದು ಸ್ಥಳ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಈ ಬೆಳಗ್ಗೆಯಿಂದ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಭಾಳ ವಿಶೇಷವಾಗಿ ಜನಗಳು ಇಲ್ಲಿ ಬರ್ತಾರೆ. ಆ ಶಿವನಲ್ಲಿ ಆ ಭಕ್ತಿಯನ್ನು ಶಿವನ ಒಂದು ದರ್ಶನ ಮಾಡ್ಕೊಂಡು ಅವ್ರ ಮನಸ್ಸಲ್ಲಿ ಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸ್ಥಳ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಈ ಸುತ್ತಮುತ್ತಲಿಗೆ ಇಲ್ಲಿ ಗವಿ ಗಂಗಾಧೇಶ್ವರ ದೇವಸ್ಥಾನ, ಗಂಗಾಧೇಶ್ವರ ಟೆಂಪಲ್ಲು ಮತ್ತು ಪಕ್ಕದಲ್ಲಿ ಸಾಯಿಬಾಬಾ ಟೆಂಪಲ್ಲು ಭಾಳ ವಿಶೇಷವಾಗಿ ಮೊದಲಿಂದಲೂ ಇರುವಂಥ ಒಂದು ನಮ್ಮ ಒಂದು ಸಂಪ್ರದಾಯ. ಇಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ಕಷ್ಟ ಸುಖಗಳನ್ನು ದೇವರಲ್ಲಿ ಅರ್ಪಣೆ ಮಾಡಿಕೊಂಡು ನಮ್ಮ ಅವರಿಗೆ ಒಂದು ಭಾಳಲ್ಲಿ ಬೆಳಕಾಗಲಿ ಅಂತ ಅವರು ಕೇಳ್ಕೊಳ್ತಾರೆ. ಇದೊಂದು ಭಾಳ ವಿಶೇಷವಾದ ಸ್ಥಳ. ಎಲ್ಲ ಸದ್ಭಕ್ತರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವಾಲಯಕ್ಕೆ ಆಗಮಿಸುವಂತಹ ಎಲ್ಲ ಭಕ್ತರಿಗೂ ಕೂಡ ಸಾಯಿನಾಥರ ಅನುಗ್ರಹ ಉಂಟಾಗಿ ತಮ್ಮ ಈಪ್ಸಿತ ಫಲ ಉಂಟಾಗಲಿ. ಗುರೋರಧಿಕಂ ಅಂತ ಹೇಳ್ತಾರೆ. ಅಂದರೆ ಗುರುವಿಗಿಂತಹ ದೊಡ್ಡದಾದಂತಹ ಯಾವುದೇ ಒಂದು ಶಕ್ತಿ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಮಗೆ ದೇವತೆಗಳು ಇದ್ದಾರೆ ಅಂತ ತೋರಿಸ್ಕೊಟ್ಟಿರುವಂಥದ್ದೇ ಗುರು. ಅಂದರೆ ಗುರು ಅಂದರೆ ಜ್ಞಾನ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಬೆಳಕಿದ್ದರೆ ಕತ್ತಲೆ ನಮಗೆ ಹೋಗಲಾಡಲಿಕ್ಕೆ ಸಾಧ್ಯ ಅಲ್ವಾ. ಆದ್ದರಿಂದ ಅಂತಹ ಜ್ಞಾನದ ಬೆಳಕನ್ನು ಕೊಟ್ಟು ಪ್ರಪಂಚಕ್ಕೆ ನಾವು ಹೇಗಿರಬೇಕು, ಏನು ಮಾಡಬೇಕು ಅದನ್ನು ತೋರಿಸ್ಕೊಟ್ಟಿರತಕ್ಕಂಥವ್ರು ಗುರುಗಳು. ಆದ್ದರಿಂದ ಅಂತಹ ವಿಶೇಷವಾದಂತಹ ಸಾಯಿನಾಥರು ಕಲಿಯುಗದಲ್ಲಿ ವಿಶೇಷವಾದ ಅವತಾರವನ್ನು ಮಾಡಿದ್ದಾರೆ. ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ ಹೇಳ್ತೇವೆ ನಾವು. ಅಂತಹ ಗುರುವನ್ನು ನಾವು ಇಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತರಿಗೂ ಕೂಡ, ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಅವರ ಅನುಗ್ರಹದಿಂದ ಒಳ್ಳೆಯದಾಗಲಿ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತಕ್ಕಂತಹ ಚತುರ್ವಿಧ ಪುರುಷಾರ್ಥಗಳು ಕೂಡ ಎಲ್ಲ ಭಕ್ತರಿಗೂ ಸಿದ್ಧಿ ಆಗಲಿ ಅಂತೇಳಿ ನಾವು ಸಾಯಿನಾಥರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು. ನಾವು ಈಶ್ವರನ ದಯದಿಂದ, ಗಣಪತಿ ದಯದಿಂದ, ಸಾಯಿಬಾಬಾ ದಯದಿಂದ ಈ ದೇವಸ್ಥಾನನ ಬೆಳೆಸಲಿಕ್ಕೆ ಒಂದು ಭಾಳಷ್ಟು ದುಡಿದಿದ್ದೀವಿ. ಈ ಆರ್.ಟಿ. ನಗರ ಮತ್ತು ಸುತ್ತಮುತ್ತಲೆಲ್ಲ ಈ ಏರಿಯಾಗೂ ಈ ಸಾಯಿಬಾಬಾ ದೇವಸ್ಥಾನ ಅಂದರೆ ಶಿರ್ಡಿ ದೇವಸ್ಥಾನ ಹೋದಂಗೆ ಗುರುತು. ಅವರಿಗೆಲ್ಲ ಇಲ್ಲಿ ಬಂದು ಹೋದರೆ ಅಷ್ಟೇ ಒಳ್ಳೆಯದಾಗ್ತಿದೆ ಅಂಥೇಳಿ ಇಲ್ಲಿಯ ಭಕ್ತರ ಒಂದು ಅಭಿಪ್ರಾಯ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಶುಭಾಶಯಗಳು. ಇವತ್ತಿನ ಶಿವರಾತ್ರಿ ಇನ್ನೂ ಭಾಳ ಒಳ್ಳೆಯ ದಿವಸ. ಈಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಶಿವರಾತ್ರಿ ಅಂದು ಇನ್ನೊಬ್ಬರು ಶಿವನ ಕಟ್ಟಾ ಭಕ್ತೆ ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನೀವು ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಬರ್ತೀರಾ? ಹೌದು ಮೇಡಮ್, ಪ್ರತಿ ವರ್ಷ ಶಿವರಾತ್ರಿಗೆ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗ್ತೀವಿ. ನಿಮ್ಮ ಮನೆಯಲ್ಲೂ ಕೂಡ ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ? ಹಾಂ ಮೇಡಮ್, ಮನೆಯಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಟೆಂಪಲ್ಗೂ ಬಂದು ದರ್ಶನ ಮಾಡ್ತೀವಿ. ಮನೆಯಲ್ಲಿ ಬೇಗ ಎದ್ದು ಎಲ್ಲ ಮನೆ ಗುಡಿಸಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ, ಆದರೆ ಮನೆಯಲ್ಲಿ ಶಿವನ ಮೂರ್ತಿ ಇರುತ್ತಲ್ಲ ಅದಕ್ಕೂ ಅಭಿಷೇಕ ಮಾಡ್ತೀವಿ, ಮತ್ತು ಉಪವಾಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಮನೆಯಲ್ಲೂ ಕೂಡ ಪೂಜೆ ಮಾಡ್ತೀವಿ. ನಿಮ್ಮ ಮನೇಲಿ ಈಗ ಯಾರಾದರೂ ಹಿರಿಯರು ಇದ್ದಾರೆ, ಅಜ್ಜ ಅಜ್ಜಿ ಆ ಥರ, ಅಪ್ಪ ಅಮ್ಮ, ಅವರು ಕೂಡ ಶಿವರಾತ್ರಿ ದಿನದಂದು ಉಪವಾಸ ಇದ್ದು 24 ಗಂಟೆಗಳ ಕಾಲ ಉಪವಾಸ ಅಂತ ಹೇಳ್ತಾರೆ, 24 ಗಂಟೆಗಳ ಕಾಲ ಉಪವಾಸ ಇದ್ದು ಶಿವನ ಪೂಜೆಯಲ್ಲಿ ಭಾಗಿಯಾಗ್ತಾರಾ? ಹಾಂ ಹೌದು ಮೇಡಮ್, ನಮ್ಮಪ್ಪ ಅಮ್ಮ ಎಲ್ಲ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಕೂಡ ಏನು ಮಾಡ್ತೀವಿ ಅಂದರೆ ಇವತ್ತು ಎಲ್ಲರೂ ಉಪವಾಸ ಮಾಡ್ತೀವಿ. ಅವರಿಂದನೇ ನಾವು ಕಲ್ತಿರ್ತೀವಲ್ಲ, ಸೊ ಹಂಗೆ ಮಾಡ್ತೀವಿ, ಎಲ್ಲರೂ ಮಾಡ್ತಾರೆ. ಓಕೆ, ಹಾಗಾದರೆ ನೀವು ಇಷ್ಟೆಲ್ಲ ಆಚರಣೆಗಳು ಮಾಡೋದ್ರಿಂದ ನಾನೊಂದು ಸಿಂಪಲ್ ಆದೊಂದು ಚಿಕ್ಕ ಕ್ವಶನ್ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಹಾಂ ಕೇಳಿ. ಶಿವನಿಗೆ ಸಹಸ್ರನಾಮ ಅಂತ ಹೇಳ್ತಾರೆ, ಅದರಲ್ಲಿ ನೀವು ಒಂದಿಷ್ಟು ಹೆಸರುಗಳು ಹೇಳ್ತೀರಾ? ಹರ ಹರ ಮಹಾದೇವ್, ಆಮೇಲೆ ಗಂಗಾಧರ, ಜಡೇಶ್ವರ, ಆಮೇಲೆ ಮಹಾದೇವ, ಆಮೇಲೆ ಇನ್ನೂ ಬೇರೆ ಬೇರೆ ಇದ್ದಾವೆ, ನನಗೆ ಇಂಥ ಟೈಮಲ್ಲೇ ಬರ್ತಿಲ್ಲ. ರುದ್ರ, ಕೇದಾರನಾಥ, ಬದ್ರಿನಾಥ ಎಲ್ಲ. ಆದರೂ ನೋಡಿ, ಶಿವನಿಗೆ ಸಹಸ್ರನಾಮ ಇದ್ರೆ ಇಷ್ಟು ಹೆಸರುಗಳು ನೀವು ನೆನ್ಪಿಟ್ಕೊಂಡಿದ್ರಾ? ಈ ವರ್ಷದ ಶಿವರಾತ್ರಿ ನಿಮಗೆ ವಿಶೇಷತೆ ಏನು? ಈ ವರ್ಷದ ಶಿವರಾತ್ರಿಗೆ ಏನಂದರೆ ಪ್ರತಿ ವರ್ಷದಂತೆಯೇ ಮೇಡಮ್, ಬಟ್ ಏನಂದರೆ ಸ್ವಲ್ಪ ಮ್ಯಾರೇಜ್ ಆದಮೇಲೆ ಹೊಸದಾಗಿ ದರ್ಶನ ಮಾಡಿಕೊಂಡು ಇವಾಗ ಏನಂದರೆ ನನ್ನ ಭಕ್ತಿಯಲ್ಲಿ ಒಂದು ಸ್ವಲ್ಪ ನಮ್ಮ ಹಸ್ಬೆಂಡ್ ಕೂಡ ಆ್ಯಡ್ ಆಗಿರ್ತಾರೆ ಅಷ್ಟೇ. ನನ್ನ ಗಂಡನಿಗೆ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ದೇವರಿಗೆ ಶಿವಗೆ ಇವಾಗ ಬೇಡ್ಕೋಬೇಕು.
ನೀವು ಇವತ್ತು ಉಪವಾಸ ಮಾಡ್ತಾ ಇದ್ದೀರಾ? ಹಾಂ ಹೌದು ಮೇಡಮ್, ಉಪವಾಸ ಮಾಡ್ತಿದ್ದೀನಿ. ಉಪವಾಸ ಯಾಕೆ ಮಾಡ್ತಾರೆ ಅಂತ ಗೊತ್ತಾ? ಸೊ ಉಪವಾಸ ಏನಂದರೆ ದೇವ್ರ ಮೇಲೆ ನಮ್ಮ ಭಕ್ತಿಯಿಂದ ನಾವು ಮಾಡ್ತೀವಿ. ಆಮೇಲೆ ಓಕೆ ಏನು ದೇವ್ರದ್ದು ನಮ್ಗೆ ಆಶೀರ್ವಾದ ಇನ್ನೂ ಜಾಸ್ತಿ ಸಿಗಲಿ ಅಂತ ನಾನು ಉಪವಾಸ ಮಾಡ್ತೀನಿ ಮೇಡಮ್. ಅದರಲ್ಲಿ ಇನ್ನೂ ಒಂದು ಹೇಳ್ತಾರೆ, ಗಂಡಂಗೆ ಒಳ್ಳೇದಾಗಲಿ ಅಂತ ಉಪವಾಸ ಮಾಡಬೇಕು ಅಂತ. ಹಾಂ, ಅದೇ ಒಳ್ಳೇದಾಗಲಿ ಅಂದರೆ ಗಂಡಂಗೆ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಅಷ್ಟೇ. ಇನ್ನೊಂದು ಕ್ವಶನ್, ಈಗ ನೀವು ಉಪವಾಸ ಮಾಡ್ತಿದ್ದೀರಾ ಗಂಡಂಗೆ ಒಳ್ಳೇದಾಗಲಿ ಅಂತ, ಗಂಡವರು ಉಪವಾಸ ಮಾಡ್ತಿದ್ದಾರಾ ನಿಮಗೆ ಒಳ್ಳೇದಾಗಲಿ ಅಂತ? ಮೇಡಮ್ ಅವ್ರು ಇವತ್ತು ಉಪವಾಸ ಮಾಡ್ತಿಲ್ಲ, ಅವ್ರದ್ದು ಡ್ಯೂಟಿ ಇತ್ತು, ಡ್ಯೂಟಿಗೆ ಹೋಗಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನೇ ಮಾಡ್ತಿದ್ದೀನಿ. ಈ ಶಿವರಾತ್ರಿಯ ಶುಭ ದಿನದಂದು ಇನ್ನೊಬ್ರು ಭಕ್ತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನೀವು ಹೇಗೆ ನಿಮ್ಮ ಮನೆಯಲ್ಲಿ ಶಿವರಾತ್ರಿಗಳನ್ನ ಸೆಲೆಬ್ರೇಟ್ ಮಾಡ್ತೀರಾ? ನಾವು ಉಪವಾಸ ಇರ್ತೀವಿ, ಹೊಸ ಬಟ್ಟೆ ಹಾಕ್ತೀವಿ, ರಾತ್ರಿಯೆಲ್ಲ ಎದ್ದಿರ್ತೀವಿ, ಸೈಕ್ಲಿಂಗ್ ಹೋಗ್ಬೇಕು, ಅದು ಇದು ಎಲ್ಲ. ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಆರ್ ಟಿ ನಗರದ ಈ ದೇವಸ್ಥಾನದ ಮೂಲ ಕಥೆ ಏನು ಸರ್? ಈ ದೇವಸ್ಥಾನ 1983ರಲ್ಲಿ ಶ್ರೀ ಗಜಾನನ ಸೇವಾ ಮಂಡಳಿ ರಿಜಿಸ್ಟರ್ಡ್ ಅಂತ ಸಂಸ್ಥೆ ಪ್ರಾರಂಭವಾಗಿ ಬರೀ ಗಣಪತಿ ಒಂದು 4 ಅಡಿಗೆ 6 ಅಡಿ ಚಿಕ್ಕ ಒಂದು ರೂಮ್ ಕಟ್ಕೊಂಡು ಗಣಪತಿ ಗುಡಿಯಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಫಸ್ಟ್ ಪ್ರೆಸಿಡೆಂಟು ಎಸ್ ಜಿ ವೇಣುಗೋಪಾಲ್ ಅಂತ ಪೂರ್ತಿ HMT ಎಂಪ್ಲಾಯೀಸ್ ಸ್ಟಾರ್ಟ್ ಮಾಡಿದ್ದಂಥ ಇದು HMT ಬಡಾವಣೆಯಲ್ಲಿ ಕುರುಡುಮಲೆ. ನಿಮ್ಮದು KTV ಸ್ಟಾರ್ಟ್ ಆಗಿದೆ, ಅದು ಕುರುಡುಮಲೆಯಲ್ಲೇ ವಾಸ ಆಗಿ ಹುಟ್ಟಿ ವೇಣುಗೋಪಾಲ್ ಅಂತ ಇಲ್ಲಿ ಬಂದು ಫಸ್ಟ್ ಪ್ರೆಸಿಡೆಂಟಾಗಿ ಭಾಳ ಕಷ್ಟಪಟ್ಟು 2 ಎಕರೆ ಜಮೀನಲ್ಲಿ ಜೀವರಾಜ್ ಅವ್ರ ಕಾಲದಲ್ಲಿ ಪ್ರಾರಂಭ ಮಾಡಿದ್ದು. ಆ ಟೀಮ್ನಲ್ಲಿ ನಾನು ಮತ್ತು ರಮೇಶ್ ಅಂತ KN ರಮೇಶು, ರಾಮಮೂರ್ತಿ ಅಂತ ನಾವು ವಾಲಂಟ್ರಾಗಿ ಸೇರಿಕೊಂಡು ಅಲ್ಲಿಂದ ನಾವು ಕಮಿಟಿ ಮೆಂಬರ್ ಆಗಿ, ಜಾಯಿಂಟ್ ಸೆಕ್ರೆಟರಿ ಆಗಿ, ಖಜಾಂಚಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ನಾನು 42 ವರ್ಷದಿಂದ ಸತತವಾಗಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಕುರುಡುಮಲೆ ಗಣಪತಿ ದೇವಸ್ಥಾನದ ಹತ್ರ ವೇಣುಗೋಪಾಲ್ ಅವರು ಫಸ್ಟ್ ಪ್ರೆಸಿಡೆಂಟಾಗಿ ಅವರು ಪ್ರಾರಂಭ ಮಾಡಿದ್ರು. ಮತ್ತು 3 ಗರ್ಭಗುಡಿ ಕಟ್ಟಿದ್ವಿ, ವಿನಾಯಕ, ಈಶ್ವರ, ಉಮಾಮಹೇಶ್ವರಿ ಅಂತ ಕಟ್ಟಿ ಪ್ರಾರಂಭ ಮಾಡಿ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಕೃಷ್ಣಪ್ಪ ಅನ್ನೋರು ಒಬ್ಬರು ಮಾಜಿ ಮಂತ್ರಿಗಳು, ಅವ್ರ ಕೊಡುಗೆಯಿಂದ ಸುಬ್ರಹ್ಮಣ್ಯ ದೇವಸ್ಥಾನ ಸಪರೇಟಾಗಿ ಮತ್ತೆ ಅದನ್ನು ಸೇರಿಸ್ಕೊಂಡು ಅದನ್ನು ಪ್ರತಿಷ್ಠಾಪನೆ ಮಾಡಿ ಇದು ಶಿವಂದು ಪೂರ್ತಿ ಪರಿಹಾರ ಇಲ್ಲಿ ಇರಲಿ ಅಂತೇಳಿ ಆವಾಗ ಸುಬ್ರಹ್ಮಣ್ಯ ಸಮೇತ ಸ್ಟಾರ್ಟ್ ಆಯಿತು. ತದನಂತರ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ನವಗ್ರಹಗಳ ಗುಡಿನೂ ಮಾಡಿದ್ವಿ, ಧ್ವಜಸ್ತಂಭ ಮಾಡಿದ್ವಿ, ಮತ್ತು ರಾಜಗೋಪುರ ಶುರು ಮಾಡಿದ್ವಿ. ಮತ್ತು ಯಾರೋ ಭಕ್ತಾದಿಗಳ ಸಲಹೆಯಂತೆ, ಸಾಹಿತಿಗಳ ಸಲಹೆಯಂತೆ ದಕ್ಷಿಣಾಮೂರ್ತಿನ ಪ್ರಾರಂಭ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ವಿ, ಚಂಡಿಕೇಶ್ವರ ಸ್ವಾಮಿನ ಮಾಡಿದ್ವಿ. ಇಷ್ಟೆಲ್ಲ ಆಗಷ್ಟೊಳಗೆ ಫಸ್ಟ್ ಪ್ರೆಸಿಡೆಂಟ್ ಅವರು ಜನರಲ್ ಬಾಡಿ ಎಲೆಕ್ಷನ್ನಲ್ಲಿ ಬದಲಾವಣೆ ಆದಮೇಲೆ ಸೆಕೆಂಡ್ ಪ್ರೆಸಿಡೆಂಟ್ ಅವರು HMT ಅವರು ಮುನಿಗಂಗಪ್ಪ ಅಂತ ಹೇಳಿ ಅವರು ಸುಮಾರು ವರ್ಷ ಅವರೂ ಒಳ್ಳೆ ಸೇವೆ ಮಾಡಿದ್ರು. ಆ ತಂಡದಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬಂದ್ವಿ. ತದನಂತರ ಆರ್ ಕೃಷ್ಣಪ್ಪ ಅಂತ ಮಾಜಿ ಮಂತ್ರಿಗಳು ಫಸ್ಟ್ ಪ್ರೆಸಿಡೆಂಟು ತೀರ್ಕೊಂಡ್ರು, ಸೆಕೆಂಡ್ ಪ್ರೆಸಿಡೆಂಟು ತೀರ್ಕೊಂಡ್ರು. ಸೆಕೆಂಡ್ ಪ್ರೆಸಿಡೆಂಟ್ ತೀರ್ಕೊಂಡಾಗ 3ನೇ ಪ್ರೆಸಿಡೆಂಟಾಗಿ ನಾವು ಕೃಷ್ಣಪ್ಪ ಅವರು ಮಾಜಿ ಮಂತ್ರಿಗಳಾಗಿದ್ದರು, ಅವರು ಉತ್ತಮರು ಅಂತೇಳಿ ಅವ್ರನ್ನ ಸೇರಿಸ್ಕೊಂಡು ಅವರು ಬಂದು ಈಗ ಸುಮಾರು 9 ವರ್ಷ ಆಯಿತು. ಅವ್ರ ತಂಡದಲ್ಲಿ ನಾವೆಲ್ಲನೂ ಮೋಹನ್ ರಾಜು, ವಾಸುದೇವು, ದೇವಕಿ, ಯೋಗೇಶು, BV ನಾರಾಯಣ ಸ್ವಾಮಿ ಖಜಾಂಚಿಯವರು, ನಟರಾಜು, ಮೋಹನ್ ರಾಜ್, ಸೊ ಹೀಗೆ ಎಲ್ಲ ನಮ್ಮ ಒಂದು 14 ಜನ ತಂಡದವರು ಈಗಲೂ ಸಂಸ್ಥೆ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಸೂರ್ಯವರು ಸುರೇಶ್ ಅಂತ ಈ TV ಮಾಲೀಕರು CEO, ಅವರು ಸಹ ನಮಗೆ ಆವತ್ತಿಂದ ಪ್ರಾರಂಭದಿಂದ ಇವತ್ತುವರೆಗೂ ನಮಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಇಲ್ಲಿ ಶಿವಂದು ಭಾಳ ಸತ್ಯ ಇದೆ, ಮತ್ತು ಸುಬ್ರಹ್ಮಣ್ಯ ಇದ್ದಾರೆ. ಸುಮಾರು 8-10 ನಾಗರಾವುಗಳು ಇಲ್ಲಿ ವಾಸ ಮಾಡ್ತಾಯಿದ್ವು. ವಯಸ್ಸಾಗಿ ಎಲ್ಲನೂ ಕೆಲವು ತೀರ್ಕೊಂಡ್ವು. ನಾವು ಕೈಯಾರೆ ಮುಟ್ಟಿ ಅದಕ್ಕೆ ಹಾಲಾಕಿ ಪೂಜೆ ಮಾಡಿದ್ದೀವಿ. ಈಗ 2 ನಾಗರಾವು ಇದೆ. ಮಧ್ಯಾಹ್ನ ಯಾರೂ ಇಲ್ಲದೇ ಇದ್ದರೆ ಮಾತ್ರ ಬಿಸಿಲಲ್ಲಿ ಬರ್ತವೆ. ಅಷ್ಟು ಒಂದು ಸತ್ಯವಾದ ಕ್ಷೇತ್ರ ಇದು ಸಾಧಾರಣವಾಗಿ ಗುಡಿ ಕಟ್ಟಿ ಇಲ್ಲಿ ವಿಜೃಂಭಣೆ ಮಾಡ್ತಾ ಇರೋಂಥ ದೇವಸ್ಥಾನ ಅಲ್ಲ. ಇದರದೇ ಆದ ಒಂದು ಸ್ವಂತ ಒಂದು ಇತಿಹಾಸ ಇದೆ, ಸಾಹಿತ್ಯ ಇದೆ. ಹೀಗಾಗಿ ಇಲ್ಲಿ ಲಕ್ಷಾಂತರ ಜನ ವಾಸಿಗಳಿದ್ದಾರೆ. ಇವತ್ತು ಸಾಧಾರಣ ಒಂದು 25,000 ಜನ ಭಕ್ತರು ಬರೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಪ್ರತಿ ವರ್ಷವೂ ಇದೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದರಲ್ಲಿ ವಾಲಂಟ್ರಿಗಳು, ಸಿಬ್ಬಂದಿಯವರು, ಪುರೋಹಿತರುಗಳು, ಧರ್ಮದರ್ಶಿಗಳು, ಸೇವಾಕರ್ತರುಗಳು, ಕೊಡುಗೆ ಕೊಟ್ಟಿರೋಂಥವರು 100 ರೂಪಾಯಿಂದ 10 ರೂಪಾಯಿಂದ ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟಿರೋಂಥ ಪುಣ್ಯಾತ್ಮರು ಇಲ್ಲಿ ಈ ಸಂಸ್ಥೆಯಲ್ಲಿ ಇದ್ದಾರೆ. ಒಳ್ಳೆ ಸಿಬ್ಬಂದಿನೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಿಬ್ಬಂದಿ ಕೋಪ್ರೇಷನ್ನು ಇದೆ.
ಅಲ್ಲಿ ಶಿವರಾತ್ರಿ ಮಹೋತ್ಸವ ನಡೀತಾ ಇದೆ. ಹ್ಯಾಪಿ ಶಿವರಾತ್ರಿ. ಸಮಸ್ತ ಕರ್ನಾಟಕ ಜನತೆಗೆ ಮತ್ತು ಮುಖ್ಯವಾಗಿ ಹೆಬ್ಬಾಳ ಕ್ಷೇತ್ರದ ಎಲ್ಲ ನಮ್ಮ ಮತದಾರರಿಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಮನೇಲೂ ಕೂಡ ಶಿವರಾತ್ರಿ ಸೆಲೆಬ್ರೇಟ್ ಮಾಡಿ? ಹೌದು, ತುಂಬ ಅದ್ಧೂರಿಯಾಗಿ ಮಾಡ್ತೀವಿ ನಾವು ಅಷ್ಟೇ. ರಾತ್ರಿ ಜಾಗರಣೆ ಎಲ್ಲ ಇರೋದಿಲ್ಲ, ಇಲ್ಲಿಗೆ ಬರ್ತೀವಿ. ಇಲ್ಲ ಪ್ರೋಗ್ರಾಮ್ ಮಾಡ್ತಿದ್ದಾರಲ್ಲ ನಮ್ಮ ಹೆಬ್ಬಾಳದಲ್ಲಿ ಎಲ್ಲ ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಿದ್ದಾರೆ. ಇಲ್ಲಿಗೆ ಬಂದು ಜಾಗರಣೆ ಮಾಡ್ತೀವಿ ಅಷ್ಟೇ, ಅದು ಬಿಟ್ಟೇನಿಲ್ಲ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕ ಪರಂ ವಂದೇ ಶಿಖಾರಾಯ ನಮೋ ನಮಃ ಅಂತ ಹೇಳುತ್ತೆ. ಶಿವ ಅಂತಕ್ಕಂಥವನು, ಶಿವ ಅಂದರೆ ಎಂದೆಂದಿಗೂ ನಾಶವಿಲ್ಲದೆ ಇರತಕ್ಕಂಥ ಶಬ್ದಕ್ಕೆ ಶಿವ ಅಂತ ಹೆಸರು. ಶಿವನನ್ನು ನಾವು ಸ್ಮರಣೆ ಮಾಡೋದ್ರಿಂದ ಸರ್ವ ಸಂಕಷ್ಟಗಳು ನಿವಾರಣೆಯಾಗಿ ಮನುಷ್ಯನಿಗೆ ಶಾಂತಿ, ಸುಖ, ನೆಮ್ಮದಿ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗತ್ತೆ. ಮನುಷ್ಯನಿಗೆ ನಾವು ಹುಟ್ಟಿದ ಮೇಲೆ ನಮಗೆ ಅನೇಕ ಹಿರಿಯರು ವ್ರತಗಳನ್ನು ಹಾಕ್ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತಿ ತಿಂಗಳಲ್ಲೂ ಬರ್ತಕ್ಕಂಥ ತ್ರಯೋದಶಿ ದಿವಸ ಮಾಸ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ನಾವು. ಮಾಡಬೇಕು ನ್ಯಾಯವಾಗಿ. ಪ್ರತಿ ತಿಂಗಳು ಶಿವನಿಗೋಸ್ಕರವಾಗಿ ಅಮಾವಾಸ್ಯೆ ಹಿಂದೆ ಬರ್ತಕ್ಕಂಥ ತ್ರಯೋದಶಿ ದಿವಸ ಮಾಸ ಶಿವರಾತ್ರಿಯನ್ನು ತ್ರಯೋದಶಿ ಚತುರ್ದಶಿಯಲ್ಲಿ ಆಚರಣೆಯನ್ನು ಮಾಡಬೇಕಾಗತ್ತೆ. ಅದು ಮಾಡೋದಕ್ಕೆ ಸಾಧ್ಯವಿಲ್ಲದೇ ಇದ್ದಾಗ ವರ್ಷಕ್ಕೆ ಒಂದು ಬಾರಿ ಮಾಘ ಮಾಸದಲ್ಲಿ, ಮಾಸಾನಾಂ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಮಾಘ ಮಾಸ, ಈ ಮಾಘ ಮಾಸದಲ್ಲಿ ಬರ್ತಕ್ಕಂಥ ತ್ರಯೋದಶಿ ಒಬ್ಬರಿ ಚತುರ್ದಶಿಯ ದಿವಸ ಶಿವರಾತ್ರಿಯನ್ನು ಆಚರಣೆ ಮಾಡಿದರೆ ಇಡೀ ವರ್ಷ ಶಿವನನ್ನು ನಾವು ಆರಾಧನೆ ಮಾಡಿದಂತಹ ಫಲ ಪ್ರಾಪ್ತಿಯಾಗುತ್ತೆ. ಶಿವನಿಗೆ ಈ ದಿನ ಬೆಳಗ್ಗೆ ಎದ್ದು ಅಭ್ಯಂಜನ ಅಂದರೆ ತಲೆಗೆ ನೀರನ್ನು ಹಾಕ್ಕೊಂಡು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ. ಒಬ್ಬೊಬ್ಬರು ಮನೆ ದೇವರು ಒಂದೊಂದಿರುತ್ತೆ. ಒಬ್ಬರಿಗೆ ವಿಷ್ಣು ಇರ್ತಾನೆ, ಒಬ್ಬರಿಗೆ ನರಸಿಂಹ ಇರ್ತಾನೆ, ಒಬ್ಬರಿಗೆ ಅಮ್ಮನವ್ರು ಇರ್ತಾರೆ. ಒಬ್ಬೊಬ್ಬರು ಮನೆ ದೇವರು ಒಂದೊಂದಿರುತ್ತೆ. ಆ ಮನೆ ದೇವರನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಅನಂತರ ಶಿವನ ವಿಗ್ರಹಕ್ಕೆ ರುದ್ರಾಭಿಷೇಕ ಇತ್ಯಾದಿಗಳನ್ನು ಮಾಡಿ ಬೆಳಗ್ಗೆ ಪೂಜೆಯನ್ನು ಮಾಡಿ ಆ ದಿನ ಉಪವಾಸವನ್ನು ಇರಬೇಕು. ಉಪವಾಸ ಅಂದರೆ ಬರೀ ಹೊಟ್ಟೆಗೆ ಉಪವಾಸ ಇರತಕ್ಕಂಥದ್ದಿಲ್ಲ. ಉಪವಾಸ ಅಂದರೆ ಸದಾ ಶಿವನ ಧ್ಯಾನದಲ್ಲೇ ಇರಬೇಕು ಆ ದಿನ. ಇಲ್ಲ 24 ಗಂಟೆ ಏನೋ ಭರತನಾಟ್ಯ ಮಾಡಿಕೊಂಡು ಅಥವಾ ಏನೋ ಕುಣ್ಕೊಂಡು ಏನೋ ಮಾಡಿಕೊಂಡು ಕಾಲ ಹಾಕೋದಕ್ಕಿಂತಲೂ ಶಿವನಾಮಸ್ಮರಣೆ, ಏನಾದರೂ ರುದ್ರಮಂತ್ರವನ್ನು ಕಿವಿಯಲ್ಲಿ ಕೇಳಬೇಕು ಅಂತ ಹೇಳುತ್ತೆ. ಅಂತಹ ರುದ್ರಮಂತ್ರವನ್ನು ಕೇಳಲಿಕ್ಕೆ ಆಗದೇ ಇದ್ದರೂ ಅಥವಾ ನಮಗೆ ಹೇಳಲಿಕ್ಕೆ ಬರದೇ ಇದ್ದರೂ ಸಹ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿಯನ್ನು ಜಪ ಮಾಡ್ತಾ ಶಿವನ ಸ್ಮರಣೆಯನ್ನು ಮಾಡ್ತಾ ಈ ದಿನವನ್ನು ನಾವು ಜಾಗರಣೆ ರೂಪದಲ್ಲಿ ರಾತ್ರಿಯೂ ಸಹ ಜಾಗರಣೆ ಇದ್ದು ಶಿವನನ್ನು ಸ್ಮರಣೆ ಮಾಡಿದರೆ ಇಷ್ಟಾರ್ಥಗಳು ಸಿದ್ಧಿ ಉಂಟಾಗುತ್ತೆ. ಇದಕ್ಕೆ ನಮ್ಮ ಗ್ರಾಮಗಳಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಾಗ್ಬೋದು, ಹಿರಿಯರಾಗ್ಬೋದು, ಮಠಮಾನ್ಯಗಳಾಗ್ಬೋದು ಅನೇಕ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರುತ್ತೆ. ಮಠಮಾನ್ಯಗಳಲ್ಲಿ ರುದ್ರಹೋಮಗಳನ್ನು, ರಾತ್ರಿಯೆಲ್ಲ 4 ಯಾಮಗಳ ಪೂಜೆಯನ್ನು ಏರ್ಪಾಡು ಮಾಡಿರ್ತಾರೆ. ಅಲ್ಲಿ ಹೋಗಿ ನಾವು ಕಾಲವನ್ನು ಕಳೆಯೋದ್ರಿಂದಲೂ ಸಹ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತೆ. ಅದೇ ರೀತಿಯಾಗಿ ಈ ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರ ಆಧ್ವರ್ಯದಲ್ಲಿ ಅನೇಕ ಜಾಗಗಳಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಎಲ್ಲ ದೇವಾಲಯಗಳಲ್ಲೂ ಸಹ ಈ ದಿನ ವಿಶೇಷ ಪೂಜೆಗಳನ್ನು ಏರ್ಪಾಡು ಮಾಡಿದ್ದಾರೆ. ಇದೆಲ್ಲವೂ ಸಹ ಭಕ್ತರಿಗೆ ಅನುಕೂಲವಾಗಲಿ ಅಂತ. ಅಂತಹ ಉತ್ತಮವಾಗಿರ್ತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಕಾರ್ಯವನ್ನು ನಾವು ಸದುಪಯೋಗ ಮಾಡಿಕೊಳ್ಬೇಕು. ಅದೇ ಪ್ರಕಾರ ಈ ಒಂದು HMT ಗ್ರೌಂಡಲ್ಲೂ ಸಹ ಈ ಶಿವರಾತ್ರಿ ದಿವಸ ಬೆಳಗ್ಗೆ ರುದ್ರಹೋಮವಾಗಿದೆ. ಆದಿತ್ಯಾತ್ಮಕನಾಗಿರ್ತಕ್ಕಂಥ ಆ ರುದ್ರನನ್ನು ಮಹಾನ್ಯಾಸಪೂರ್ವಕವಾಗಿ ಶಿವನನ್ನು ಆರಾಧನೆಯನ್ನು ಮಾಡಿ ರುದ್ರಹೋಮವನ್ನು ಮಾಡಿ ಆ ರುದ್ರನಿಗೆ ಪ್ರಾರ್ಥನೆಯನ್ನು ಮಾಡಿದಿರಿ. ರುದ್ರನನ್ನು ಪ್ರಾರ್ಥನೆ ಮಾಡಿದರೆ ಅಪಮೃತ್ಯುಗಳು ನಿವಾರಣೆ ಆಗುತ್ತೆ, ರೋಗ ರುಜಿನಗಳು ನಿವಾರಣೆ ಆಗುತ್ತೆ, ಕ್ಷಾಮ ಡಾಮರಗಳಿಲ್ಲದೆ ಆಗುತ್ತೆ. ನಮ್ಮ ದೇಶದಲ್ಲಿ ಸುಭಿಕ್ಷ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿ ಎಲ್ಲ ಪ್ರಜೆಗಳು, ಎಲ್ಲ ಪ್ರಾಣಿ ಪಕ್ಷಿಗಳು
ಎಲ್ಲ ವೃಕ್ಷಗಳು ಸಹ ಬ್ರಹ್ಮ ಸೃಷ್ಟಿಯೇ ಸುಭಿಕ್ಷವಾಗಿರಲಿಕ್ಕೆ ಅವಕಾಶವಾಗುತ್ತೆ. ಅಂಥ ವಿಶೇಷವಾದ ಮಂತ್ರ ರುದ್ರ ಅಂತಕ್ಕಂಥದ್ದು. ಅಂತಹ ರುದ್ರದಿಂದ ಹೋಮವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದಿರಿ. ಸಂಜೆ ಜಾಗರಣೆಗೆ ಅನುಕೂಲವಾಗಲಿ ಅಂತೇಳಿ ಅನೇಕ ಜಾನಪದ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದಾರೆ. ಅವರಿಗೆ ಉಪವಾಸವಿರ್ತಕ್ಕಂಥ ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದಕ್ಕೆ ತಕ್ಕಂಥ ಫಲಹಾರ, ಅನೇಕ ರೀತಿಯಲ್ಲಿ ಆರೋಗ್ಯದಲ್ಲೂ ಸಹ ತೊಂದರೆಗಳಿರುತ್ತೆ, ಅವ್ರಿಗೂ ತೊಂದರೆ ಆಗಬಾರ್ದು, ತೊಂದರೆ ಆಗದೆ ಉಪವಾಸವನ್ನು ಮಾಡ್ತಾ ಶಿವನ ಸನ್ನಿಧಿಯಲ್ಲಿ ನಾವು ಕಾಲವನ್ನು ಕಳೆಯೋದಕ್ಕೆ ಅನೇಕ ರೀತಿಯಲ್ಲಿ ಇಲ್ಲಿ ನಮ್ಮ ಸಚಿವರು, ಅನೇಕ ಗಣ್ಯರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ವ್ಯವಸ್ಥೆಯನ್ನು ಉಪಯೋಗ ಮಾಡ್ಕೋಬೇಕು. ಈ ಶಿವರಾತ್ರಿಯ ಪುಣ್ಯಕಾಲವನ್ನು ಎಲ್ಲ ಪ್ರಜೆಗಳು ಸದುಪಯೋಗ ಮಾಡಿಕೊಳ್ಳೋದ್ರಿಂದ, ಶಿವನ ಸ್ಮರಣೆಯನ್ನು ಮಾಡೋದರಿಂದ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಇಂತಹ ಸುದಿನ ಇದು. ಈ ಶಿವರಾತ್ರಿಯನ್ನು ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ. ಇಡೀ ದೇಶ ಸುಭಿಕ್ಷವಾಗಿರಲಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ ನಾವೆಲ್ಲರೂ ಸಹ ಪ್ರಾರ್ಥನೆಯನ್ನು ಮಾಡೋಣ. ತದ್ವಾರ ಇಡೀ ಜಗತ್ತಿಗೆ ಶುಭವನ್ನು ಕೋರೋಣ ಎಂಬುದಾಗಿ ಹೇಳಿ ಆ ಶಿವನ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಮಾಡ್ತಾ ಈ ಮಾತನ್ನು ಮುಗಿಸ್ತಿದ್ದೀನಿ. ನೋಡಿದ್ರಲ್ಲ, ಶಿವನ ಭಕ್ತಿಗೆ ಮೆಚ್ಚಿದಂಥ ಭಕ್ತರು ಶಿವನನ್ನು ನೋಡಲು ಸಾಲು ಸಾಲಾಗಿ ಸಾಗರದ ಹಾಗೆ ಬಂದಿದ್ದಾರೆ. ಇವತ್ತು ಶಿವರಾತ್ರಿ. ಈ ಶಿವರಾತ್ರಿಯ ವಿಶೇಷವನ್ನು ನೀವು ನೋಡಿದ್ರಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಶೇಷದೊಂದಿಗೆ ಮತ್ತೆ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ನೋಡ್ತಾ ಇರಿ ಕೂಟಾದ್ರಿ ಟಿವಿ ಕನ್ನಡ.